ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎಐಟಿಯುಸಿ ವತಿಯಿಂದ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಜಿಲ್ಲಾ ಪಂಚಾಯಿತಿವರೆಗೆ ಬಿಸಿಯೂಟ ಕಾರ್ಯಕರ್ತೆಯರು ಮೆರವಣಿಗೆ ನಡೆಸಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಆರ್ಡರ್ ಆಗಿದೆ, ಅದರ ಬಗ್ಗೆ ಇಲ್ಲ. ಇನ್ನ ಬಿಸಿ ಊಟದ ಕರ್ತವ್ಯದ್ದು ನಾವೇನಂತ ಈ ಸರ್ಕಾರಿ ನೌಕರರು ಮಾಡಿದ್ರೆ 60 ವರ್ಷಕ್ಕೆ ನಿವೃತ್ತಿ ಮಾಡ್ರಿ, ಇವರು ಸಂಭಾವನೆ ಮ್ಯಾಗ ಅಂದ್ರೆ ಯಾರಿಗೆ ಆಸಕ್ತಿ ಐತಿ 65 ವರ್ಷ ಕೊಡ್ರಿ. ಇದಾಗಲೇ ಅಂಗನವಾಡಿ ಕೊಟ್ಟು ಆರ್ಡರ್ ಮಾಡಿ. ಬೇಸಿಗೆ ರಜೆಯಲ್ಲಿ ಬಿಸಿಯೂಟ ತಯಾರಕರು 2 ತಿಂಗಳು ಅಡಿಗೆ ಮಾಡಿದ್ದು ಇಲ್ಲಿಯವರೆಗೆ ವೇತನ ಕೊಟ್ಟಿಲ್ಲ. ಕೂಡಲೇ ವೇತನ ಬಿಡುಗಡೆ ಮಾಡಬೇಕು. ಮಕ್ಕಳು ಕಡಿಮೆ ಇದ್ದಲ್ಲಿ ಕೆಲವು ಅಡಿಗೆಯವರನ್ನ ಕೆಲಸದಿಂದ ತೆಗಿತಾ ಇದ್ದು ಅದನ್ನು ನಿಲ್ಲಿಸಬೇಕು. ಮುಖ್ಯ ಅಡಿಗೆಯವರಿಗೆ ಲೆಕ್ಕಪತ್ರ ನಿರ್ವಹಣೆ ಮಾಡಲು ಕೊಡ್ತಿಲ್ಲ. 60 ವರ್ಷ ಆದವರಿಗೆ ಇಲ್ಲಿಯವರೆಗೆ ಸರ್ಕಾರ ಭರವಸೆ ನೀಡಿದಂತೆ ಇಡೀ ಗಂಟು ಕೊಟ್ಟಿಲ್ಲ. ಬಿಸಿ ಊಟದ ಕರ್ತವ್ಯದ್ದು ನಾವೇನಂತ ಈ ಸರ್ಕಾರಿ ನೌಕರರು ಮಾಡಿದ್ರೆ 60 ವರ್ಷಕ್ಕೆ ನಿವೃತ್ತಿ ಮಾಡ್ರಿ, ಇವರು ಸಂಭಾವನೆ ಮ್ಯಾಗ ಅಂದ್ರೆ ಯಾರಿಗೆ ಆಸಕ್ತಿ ಐತಿ 65 ವರ್ಷ ಕೊಡ್ರಿ. ಇದಾಗಲೇ ಅಂಗನವಾಡಿ ಕೊಟ್ಟು ಆರ್ಡರ್ ಮಾಡ್ಸೇವಿ. ನಾವು ಹತ್ರ ಮಾಡ್ಸೇವಿ. ಇದಾದ್ರೂ ಬಿಸಿ ಊಟ ಜಾರಿ ಮಾಡಿದ್ರೆ ಅಂತ ನಾವು ಹೇಳ್ತೇವೆ. ಇನ್ನು ಬಿಸಿ ಊಟ ಮುಟ್ಟ ಹಾಲು ಮುಟ್ಟ ಇದನ್ನು ಆರ್ಡರ್ ಆಗಿದೆ, ಅದ್ರ ಬಗ್ಗೆ ಇಲ್ಲ. ಇನ್ನ ಬಿಸಿ ಊಟದ ಕರ್ತವ್ಯದ್ದು ನಾವೇನಂತ ಈ ಸರ್ಕಾರಿ ನೌಕರರು ಮಾಡಿದ್ರೆ 60 ವರ್ಷಕ್ಕೆ ನಿವೃತ್ತಿ ಮಾಡ್ರಿ, ಇವರು ಸಂಭಾವನೆ ಮ್ಯಾಗ ಅಂದ್ರೆ ಯಾರಿಗೆ ಆಸಕ್ತಿ ಐತಿ 65 ವರ್ಷ ಕೊಡ್ರಿ. ಇದಾಗಲೇ ಅಂಗನವಾಡಿ ಕೊಟ್ಟು ಆರ್ಡರ್ ಮಾಡ್ಸೇವಿ. ನಾವು ಹತ್ರ ಮಾಡ್ಸೇವಿ. ಇದಾದ್ರೂ ಬಿಸಿ ಊಟ ಜಾರಿ ಮಾಡಿದ್ರೆ ಅಂತ ನಾವು ಹೇಳ್ತೇವೆ. ಇನ್ನು ಬಿಸಿ ಊಟ ಮುಟ್ಟ ಹಾಲು ಮುಟ್ಟ ಇದನ್ನು ಆರ್ಡರ್ ಆಗಿದೆ, ಅದ್ರ ಬಗ್ಗೆ ಇಲ್ಲ. ಇನ್ನ ಬಿಸಿ ಊಟದ ಕರ್ತವ್ಯದ್ದು ನಾವೇನಂತ ಈ ಸರ್ಕಾರಿ ನೌಕರರು ಮಾಡಿದ್ರೆ 60 ವರ್ಷಕ್ಕೆ ನಿವೃತ್ತಿ ಮಾಡ್ರಿ, ಇವರು ಸಂಭಾವನೆ ಮ್ಯಾಗ ಅಂದ್ರೆ ಯಾರಿಗೆ ಆಸಕ್ತಿ ಐತಿ 65 ವರ್ಷ ಕೊಡ್ರಿ. ಇದಾಗಲೇ ಅಂಗನವಾಡಿ ಕೊಟ್ಟು ಆರ್ಡರ್ ಮಾಡ್ಸೇವಿ. ನಾವು ಹತ್ರ ಮಾಡ್ಸೇವಿ. ಇದಾದ್ರೂ ಬಿಸಿ ಊಟ ಜಾರಿ ಮಾಡಿದ್ರೆ ಅಂತ ನಾವು ಹೇಳ್ತೇವೆ. ಇನ್ನು ಬಿಸಿ ಊಟ ಮುಟ್ಟ ಹಾಲು ಮುಟ್ಟ ಇದನ್ನು ಆರ್ಡರ್ ಆಗಿದೆ, ಅದ್ರ ಬಗ್ಗೆ ಇಲ್ಲ. ಇನ್ನ ಬಿಸಿ ಊಟದ ಕರ್ತವ್ಯದ್ದು ನಾವೇನಂತ ಈ ಸರ್ಕಾರಿ ನೌಕರರು ಮಾಡಿದ್ರೆ 60 ವರ್ಷಕ್ಕೆ